ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಜಗತ್ತಿನೆಲ್ಲೆಡೆ ಪ್ರಸಿದ್ಧಗೊಂಡಿರುವ ಉಡುಪಿ ಕ್ಷೇತ್ರ ನಮ್ಮ ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಥರ ಇದಾಯಿತು, ಉಡುಪಿ ಅಂದರೆ ಏನು, ಶ್ರೀಕೃಷ್ಣನು ಇಲ್ಲಿ ಕನಕನ ಕಿಂಡಿಯಲ್ಲಿ ನಾವು ಯಾಕೆ ಶ್ರೀಕೃಷ್ಣನ ನೋಡಬೇಕು, ಏನಾದರೂ ವಿಶೇಷ, ಆಮೇಲೆ ಯಾವಾಗಿದು ಬಂದಿದ್ದು ಮೂರ್ತಿ, ಯಾವ ಥರ ಬಂತು ಅಂತೆಲ್ಲ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರಬಹುದು, ಶ್ರೀಕೃಷ್ಣನ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಉಡುಪಿಯಲ್ಲಿ. ತುಂಬಾ ವಿಶೇಷ ಉಳ್ಳ ದೇವಸ್ಥಾನ, ಮತ್ತು ಅದರದ್ದು ನಾವು ಅದು ದೇವಸ್ಥಾನದಲ್ಲಿ ನೋಡೋ ರೀತಿಯೇ ಬೇರೆ ಅಂತಲೇ ಹೇಳ್ಬೋದು. ಯಾವ ಶತಮಾನದಲ್ಲಿ ಬಂತು ಅಂತೆಲ್ಲ ತಿಳ್ಕೊಳ್ಳೋಣ ಈ ವಿಶೇಷ ಸಂಗ್ರಹದಲ್ಲಿ ಅಂತ ಹೇಳ್ತಾ ಬರ್ತೀನಿ. ಉಡುಪಿ ಎಂಬ ಹೆಸರಿನ ಅರ್ಥ ಯಾವ ಥರ ಇದೆ ಅಂತಂದರೆ, ಉಡು ಅಂತಂದರೆ ನಕ್ಷತ್ರ, ಪ ಅಂತಂತಂದರೆ ಅಧಿಪತಿ, ಅಂದರೆ ನಕ್ಷತ್ರಗಳ ಅಧಿಪತಿ ಅಥವಾ ಚಂದ್ರನ ಅಧಿಪತಿ. ಅಷ್ಟು ಫೇಮಸ್ ಆಗಿರ್ತಕ್ಕಂಥ ಊರು ಅಂತಲೇ ಹೇಳ್ಬೋದು. ಮುಂಚೆಯಿಂದ, ಈಗಿನ ಅಂತಲ್ಲ, ತುಂಬಾ ಪವಿತ್ರ ಕ್ಷೇತ್ರವಾಗಿ ಅವಾಗೆ ಪ್ರಸಿದ್ಧ ಹೊಂದಿದ ಕ್ಷೇತ್ರ ಇದು. ಅದೇ ಅದರಲ್ಲೂ ನಿಮಗೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕಿಂತ ಅದರಲ್ಲಿ ಇನ್ನೂ 2 ದೇವಸ್ಥಾನಗಳಿವೆ. ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ, ಇನ್ನೊಂದು ಅನಂತೇಶ್ವರ ದೇವಸ್ಥಾನ ಅಂತ. ಇವು 2 ದೇವಸ್ಥಾನಗಳು ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕಿಂತಲೂ ತುಂಬಾ ಪ್ರಾಚೀನ ಕಾಲದಿಂದ ಬಂದಂಥ ದೇವಸ್ಥಾನಗಳಂತಲೇ ಹೇಳ್ಬೋದು. ಈ ವಿಷಯದ ಬಗ್ಗೆನೂ ಇನ್ನೊಂದು ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅನಂತೇಶ್ವರದ ಬಗ್ಗೆ ಮತ್ತು ಚಂದ್ರಮೌಳೇಶ್ವರ ಬಗ್ಗೆ ಯಾವ ಥರ ಇದೆ ಅಂತ. ಬಟ್ ಇವತ್ತು ನಾವು ಉಡುಪಿ ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಥರ ಬಂತು, ಅದು ಮೂರ್ತಿ ಎಲ್ಲಿಂದ ಬಂತು, ಯಾರಾದರೂ ಕೆತ್ತಿದ್ದ ಏನು ಅಂತ ನೋಡೋದಾದರೆ, ನಿಮಗೆ ಗೊತ್ತು, ಯಾವಾಗ ಪುರಾಣಗಳ ಪ್ರಕಾರ ದ್ವಾರಕೆಯಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ, ಶ್ರೀಕೃಷ್ಣ ಮತ್ತು ತನ್ನ ಹೆಂಡತಿಯಾದ ರುಕ್ಮಿಣಿ ಆ ಬಾಲಕೃಷ್ಣನನ್ನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ನಿಮಗೆ ಗೊತ್ತಿರ್ಬೋದು, ದ್ವಾರಕಾ ಸಮುದ್ರ ತೀರದಲ್ಲೆಲ್ಲ ಮುಳುಗೋಗಿ ಕಾಲಕ್ರಮೇಣ ದ್ವಾರಕದಲ್ಲಿ ಸಮುದ್ರ ಎಲ್ಲ ಬಂದು, ತೀರ ಎಲ್ಲ ಬಂದು ಮುಳುಗೋಗಿದ್ದಾಗ ಆ ಮೂರ್ತಿಯನ್ನು ಪೂಜೆ ಮಾಡ್ತಿದ್ವಲ್ಲ, ಅದು ಗೋಪಿ ಚಂದನದ ಒಂದು ಗುಡ್ಡೆ, ಮಣ್ಣಿನ ಗುಡ್ಡದೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆವಾಗ ಇದು ಯಾವಾಗ ನಡೆದಿದ್ದು, ಸುಮಾರು 13ನೇ ಶತಮಾನದಲ್ಲಿ. ಆವಾಗ ದ್ವೈತ ಸಿದ್ಧಾಂತದ ಅದು ಏನು ಪ್ರಮುಖರಾದಂಥ ಶ್ರೀ ಮಧ್ವಾಚಾರ್ಯರಿಗೆ 13ನೇ ಶತಮಾನದಲ್ಲಿ ಏನಾಗುತ್ತೆ, ಫುಲ್ಲು ದೊಡ್ಡ ಚಂಡಮಾರುತ ಬರುತ್ತೆ ಉಡುಪಿ ಹತ್ರ. ಆವಾಗ ಒಂದು ಬೋಟ್, ಅದೇನು ಅಂತೀವಲ್ವ ನಾವು, ವ್ಯಾಪಾರಿ ಹಡಗು ಭಾರಿ ಚಂಡಮಾರುತದಲ್ಲಿ ಸಿಕ್ಕಾಕೊಂಡಿದೆ. ಈ ವಿಷಯ ಮಧ್ವಾಚಾರ್ಯರಿಗೆ ತಿಳಿಯುತ್ತೆ, ಇಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂತಂದು. ಅವರ ಒಂದು ಇದು ಏನೋ ಕೃತಜ್ಞತೆಯಿಂದ, ಅವರ ಒಂದು ವೇದಾಂತದ ಶಕ್ತಿಯಿಂದ, ಯೋಗ ಶಕ್ತಿಯಿಂದ ಹಡಗನ್ನು ಸುರಕ್ಷಿತವಾಗಿ ಅವರು ತೀರಕ್ಕೆ, ಅಂದರೆ ಅದರ ದಡಕ್ಕೆ ಸಾಗಿಸ್ತಾರೆ ಅವರ ಒಂದು ಶಕ್ತಿಯಿಂದ. ಆಗ ಆ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೋಸ್ಕರ ಆ ಹಡಗಿನ ಚಾಲಕ ಏನಿರ್ತಾನೆ, ಅವನು ಕೇಳ್ತಾನೆ, ವ್ಯಾಪಾರಿ ನಿಮಗೇನು ಬೇಕೋ ಇದು ತೊಗೊಳ್ಳಿ, ಯಾಕಂದರೆ ಅದರಲ್ಲಿ ಫುಲ್ಲು ವಜ್ರ ಬಂಗಾರ ಅಷ್ಟೊಂದೆಲ್ಲ ಇರುತ್ತೆ, ನಿಮಗೇನು ಬೇಕೋ ಅದು ತೊಗೊಳ್ಳಿ ಅಂತ ಅವರಿಗೆ ಬಿಡ್ತಾನೆ, ಮಧ್ವಾಚಾರ್ಯರಿಗೆ. ಆವಾಗ ಅವ್ರು ಚೂಸ್ ಮಾಡಿದ್ದು ಗೋಪಿಚಂದನದ ಗುಡ್ಡೆ. ಅದರಲ್ಲಿದೆ, ನನಗಿದು ಗೋಪಿಚಂದನದ ಗುಡ್ಡೆ ಬೇಕು ಅಂತ ಕೇಳಿದಾಗ ಅವರು ಅದನ್ನು ತೆಗೆದುಬಿಟ್ಟು ಕಲ್ಲನ್ನು ಕೇಳ್ತಾರೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಬಾಲಕೃಷ್ಣ ಸಿಕ್ಕಿದ್ದಾನೆ. ಹಾಗಾಗಿ ಇದು ಮಧ್ವಾಚಾರ್ಯರಿಗೆ ಗೋಪಿಚಂದನದಲ್ಲಿ ಗುಡ್ಡೆಯಲ್ಲಿ ಸಿಕ್ಕಿರುವಂಥ ಮೂರ್ತಿ ಬಾಲಕೃಷ್ಣನ ಮೂರ್ತಿ ಅಂತಲೇ ಹೇಳ್ಬೋದು. ಇದು ಇಂದಿಗೂ ಭಕ್ತರು ಈ ಬಾಲಕೃಷ್ಣನ ಮೂರ್ತಿಯನ್ನು ನೀವು ನೋಡ್ಬೋದು. ಚಿಕ್ಕ ಇರೋ ಕೃಷ್ಣನ ನೋಡ್ತೀರಾ ನೀವು ಉಡುಪಿಯಲ್ಲಿ. ಅದಾದಮೇಲೆ ಕನಕನ ಕಿಂಡಿ, ಇದ್ರದ್ದು ವಿಶೇಷತೆ ಏನಂತಂದರೆ, ನಿಮಗೆ ಗೊತ್ತಿರೋ ಹಾಗೆ, ನೀವು ಯಾರೇ ಹೋಗಲಿ ಉಡುಪಿಯಲ್ಲಿ ಕನಕನ ಕಿಂಡಿ ಮುಖಾಂತರನೇ ನೀವು ಅದನ್ನು ದರ್ಶನವನ್ನು ಪಡ್ಕೋಬೇಕು. ಯಾಕಿದು ಏನಿದ್ರ ವಿಶೇಷತೆ ಅಂತ ನೋಡೋದಾದರೆ, ಏನೂ ಇಲ್ಲ. ಫಸ್ಟ್ ಏನಾಗುತ್ತೆ, ಕನಕದಾಸರು ನಿಮಗೆ ಗೊತ್ತೇ ಇದೆ, ತುಂಬ ಏನದು ಮಹಾನ್ ಹರಿದಾಸರಲ್ಲಿ ಒಬ್ಬರು ಕನಕದಾಸರು. ಭಕ್ತಿಗೀತೆ, ಅವ್ರದ್ದು ಗೀತೆಗಳಾಗಿರ್ಬೋದು, ಓದು ಕವನ ಎಲ್ಲ ತುಂಬಾ ಅತ್ಯಂತ ಪ್ರಚಲಿತವಾದದ್ದು, ತುಂಬಾ ಅತ್ಯಂತ ಫೇಮಸ್ಸು. ಗೊತ್ತಿರ್ತಾರೆ ನಿಮಗೆ ಕನಕದಾಸರು ಯಾರು ಅಂತ. ಅವರು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತ ಒಂದ್ಸಲ ಉಡುಪಿಗೆ ಬಂದಿರ್ತಾರೆ. ಆಗ ಅವರ ಒಂದು ಜಾತಿ ಪದ್ಧತಿಯ ಕಾರಣದಿಂದ ಅವರಿಗೆ ಅಲ್ಲಿ ದರ್ಶನವನ್ನು ಮಾಡೋದಕ್ಕೆ ಅವರು ಬಿಡೋದಿಲ್ಲ. ಆ ಕಡೆಯಿಂದ, ಪೂರ್ವ ದಿಕ್ಕಿನಿಂದ ಬಿಡೋದಿಲ್ಲ ಅವರಿಗೆ, ಜಾತಿ ಪದ್ಧತಿಯಿಂದ, ಅವಾಗ ಹಳೆ ಕಾಲದಲ್ಲಿ. ಆಗ ಅವರು ಹೊರಗಡೆನೆ ಕೂತ್ಕೊಂಡ್ಬಿಟ್ಟು ಕೃಷ್ಣನ ಬಗ್ಗೆ ಧ್ಯಾನ ಆಗಿರ್ಬೋದು, ಕೃಷ್ಣನ ಭಕ್ತಿಗೀತೆಗಳಾಗಿರ್ಬೋದು, ಅವನ ಬಗ್ಗೆ ಸ್ಮರಣೆ ಮಾಡ್ತಾ ಹೊರಗಡೆ ಕೂತಿರ್ತಾರೆ. ಆಯಿತಾ, ಹಾಡುತ್ತಾ ಎಲ್ಲ ಫುಲ್ ಪ್ರಾರ್ಥನೆ ಮಾಡ್ತಾ ಕೂತಿರ್ತಾರೆ. ಅವರ ಫುಲ್ಲು ಅಚಲ ಭಕ್ತಿಯಿಂದ, ಅಷ್ಟು ಭಕ್ತಿ ಇರೋದ್ರಿಂದ ಸ್ವತಃ ಶ್ರೀ ಕೃಷ್ಣನೇ ಪೂರ್ವ ದಿಕ್ಕಿನಲ್ಲಿ ಇರತ್ತಲ್ವ, ಪೂರ್ವ ದಿಕ್ಕಿನಿಂದ ತಿರುಗ್ಬಿಟ್ಟು ಪಶ್ಚಿಮಕ್ಕೆ ತಿರುಗ್ಬಿಡ್ತಾನೆ. ಕೃಷ್ಣನೇ ಪೂರ್ವ ದಿಕ್ಕಿನಲ್ಲಿರೋ ಕೃಷ್ಣ ಪಶ್ಚಿಮಕ್ಕೆ ತಿರುಗ್ತಾನೆ.
ತಿರುಗ್ಬಿಟ್ಟು ಅಲ್ಲಿರೋ ಗೋಡೆಗಳೆಲ್ಲ ಒಡೆದೋಗತ್ತಂತೆ. ಅವರ ಅಷ್ಟು ಭಕ್ತಿಯಿಂದ ಗೋಡೆಗಳೆಲ್ಲ ಒಡೆದೋಗತ್ತಂತೆ. ಅಷ್ಟು ಭಕ್ತಿ ಇತ್ತು ಅವ್ರ ಹತ್ರ, ಶ್ರೀಕೃಷ್ಣನ ಹತ್ರ. ಉಲ್ಟಾ ಆಗ್ಬಿಟ್ಟು ಅದಕ್ಕೋಸ್ಕರ ನೀವು ಕೃಷ್ಣನನ್ನು ಪಶ್ಚಿಮ ದಿಕ್ಕಿನಲ್ಲಿ ನೋಡ್ತೀರ. ಎಲ್ಲ ದೇವರು ಪೂರ್ವ ದಿಕ್ಕಿನಲ್ಲಿದ್ದರೆ ಈ ಕೃಷ್ಣ ಮಾತ್ರ ಪಶ್ಚಿಮದಲ್ಲಿ, ಅದು ಕನಕನ ಕಿಂಡಿ. ಯಾಕಂದರೆ ಇವಾಗ ನಿಮಗೆ ಮುಂದೆ ಬಾಗಿಲಿದ್ರೆ ಹಿಂದೆ ಕಿಟಕಿ ಮಾಡಿರ್ತಾರೆ. ಅದಕ್ಕೋಸ್ಕರ ಇಂದಿಗೂ ಹಿಂದೆ ಕಿಟಕಿಯಲ್ಲೇ ನಾವು ನೋಡ್ತೀವಿ, ಕನಕನ ಕಿಂಡಿ ಅಂತೀವಿ ಅದನ್ನು. ಅದರಲ್ಲಿ 9 ರಂಧ್ರಗಳಿವೆ ಆಯಿತಾ. 9 ರಂಧ್ರಗಳು ಅಂದರೆ 9 ಚಿಕ್ಕ ಚಿಕ್ಕದ ಬಾಕ್ಸ್ ಥರ. ಆ 9 ರಂಧ್ರಗಳು ಕೂಡ ನವಗ್ರಹವನ್ನು ಸೂಚಿಸುತ್ತದೆ ಎಂಬ ಪ್ರತೀತಿ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ಇಂದಿಗೂ ಲಕ್ಷಾಂತರ ಭಕ್ತರು, ನೀವು ಯಾರೇ ಹೋಗಲಿ ಆ ಕನಕನ ಕಿಂಡಿಯಿಂದನೇ ನೋಡಬೇಕು. ಎಂಥದ್ದೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಎಂಥದ್ದೇ ಮಿನಿಸ್ಟರ್ ಆಗಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರೂ ನೀವು ಫಸ್ಟು ಯಾವ್ದ್ರಿಂದ ನೋಡ್ತೀರಾ? ಕನಕನ ಕಿಂಡಿಯಿಂದನೇ ನೋಡ್ತೀರಾ. ಇಷ್ಟು ಭಕ್ತಿಯಿಂದ ಇದೇನು ಸೂಚಿಸುತ್ತದೆ? ಯಾವುದೇ ಯಾರಿಗೇ ಆಗಲಿ ಭಕ್ತಿ ಒಂದಿದ್ಬಿಟ್ರೆ ಅದ್ರ ಮುಂದೆ ಯಾವುದೂ ಇಲ್ಲ ಅಂತ ಸೂಚಿಸುತ್ತದೆ ಈ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದು ನಾನು ಹೇಳಿದಂಗೆ 9 ರಂಧ್ರಗಳಿಂದ 9 ನವಗ್ರಹವನ್ನು ಕೂಡ ಸೂಚಿಸುತ್ತದೆ. ಆಮೇಲೆ ಅಲ್ಲಿ ಪರ್ಯಾಯ ಅಂತ ಕೂಡ ಪ್ರತಿ ವರ್ಷ ನಡೀತದೆ ಉಡುಪಿಯಲ್ಲಿ. 5 ವರ್ಷಕ್ಕೊಂದ್ಸಲ ಪರ್ಯಾಯ ಅಂತ ಮಾಡ್ತಾರೆ. ಅಷ್ಟಮಠಗಳಿವೆ ಅಲ್ಲಿ. ಅಷ್ಟಮಠಗಳು ಒಬ್ರೊಬ್ರು ಒಂದೊಂದು ಸಲ, ಯಾಕಂದರೆ ಯಾರು ಪೂಜೆ ಮಾಡಬೇಕು, ಯಾವ ಮಠ ಪೂಜೆ ಮಾಡಬೇಕಂದಕ್ಕೋಸ್ಕರ ಪರ್ಯಾಯ ಪ್ರತಿ 5 ವರ್ಷಕ್ಕೊಂದ್ಸಲ ಪರ್ಯಾಯ ಮಾಡ್ತಾರೆ. ಅಷ್ಟಮಠಗಳದೆಲ್ಲ ಬೇರೆ ಬೇರೆ ಮಠಗಳದ್ದು, ಕಾಣಿಯೂರು ಮಠ ಅಂತ ಇದೆ. ಅದಾದಮೇಲೆ ಬೇರೆ ಬೇರೆ ಮಠಗಳದ್ದೆಲ್ಲ ಇದೆ. ಆ ಮಠಗಳ ಬಗ್ಗೆ ಎಲ್ಲ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇಲ್ಲೆಲ್ಲ ಏನೇನು ಮಾಡ್ತಾರೆ ಅಂತ ನೋಡೋದಾದರೆ, ರಥೋತ್ಸವ ಮಾಡಿರ್ತಾರೆ. ಪ್ರತಿದಿನ ರಥೋತ್ಸವ ಆಗುತ್ತೆ. ನಿಮಗೆ ದರ್ಶನ ಆಗಿರಬಹುದು, ಎಲ್ಲ ನೀವು ಆರಾಮಾಗಿ ನೋಡ್ಬೋದು. ಉಡುಪಿ ಕ್ಷೇತ್ರನ ಒಂಥರ ಸೊಗಸಾದಂಥ ಕ್ಷೇತ್ರ ಅಂತಲೇ ಹೇಳ್ತೀನಿ. ಫುಲ್ ಕಾಮಾಗಿ ಆರಾಮಾಗಿ ನೋಡ್ಕೊತಾ ಹೋಗ್ಬೋದು. ದರ್ಶನದ ಸಮಯ ನೋಡೋದಾದರೆ ಬೆಳಿಗ್ಗೆ 5 ಗಂಟೆಗೆ ಬಾಗಿಲು ಓಪನ್ ಮಾಡ್ತಾರೆ, 1 ಗಂಟೆವರೆಗೂ ಇರುತ್ತೆ. ಅದಾದಮೇಲೆ ಸಂಜೆ ಮತ್ತೆ 3:30 ಸ್ಟಾರ್ಟ್ ಆಗುತ್ತೆ, ಮತ್ತು 9 ಗಂಟೆವರೆಗೂ ಇರುತ್ತೆ. ಆರಾಮಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಬಸ್ಸಲ್ಲಿ ಬರ್ಬೋದು, ಡೈರೆಕ್ಟ್ ಬಸ್ ಇದೆ ಉಡುಪಿಗೆ. ಆಮೇಲೆ ಟ್ರೈನಲ್ಲೂ ಬರ್ಬೋದು ನೀವು. ಉಡುಪಿ ಶ್ರೀಕೃಷ್ಣ ಮಠವು ಕೇವಲ ಯಾವುದೋ ಒಂದು ಚಿಕ್ಕದು ದೇವಸ್ಥಾನ ಅಂತಲ್ಲ, ಇಷ್ಟು ಪ್ರತೀತಿ ಹೊಂದಿದೆ. ಹಳೆಯ ಕಾಲದಿಂದಂತ 800 ವರ್ಷಗಳಿಂದಂತ ಬಂದಿದ್ದ ಇತಿಹಾಸ ಹೊಂದಿದೆ ಅಂತಲೇ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಶೇಷದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.